ಸ್ವೀಟ್ ಕಾರ್ನಲ್ಲಿ ನೀವು ತುಂಬಾ ರೆಸಿಪಿ ಮಾಡಿರಬಹುದು, ಆದರೆ ಈ ರೆಸಿಪಿ ಅಂತೂ ಖಂಡಿತವಾಗಿ ಮಾಡಿರಲಿಕ್ಕಿಲ್ಲ. ನಾನು ಕೂಡ ಇನ್ಸ್ಟಾಗ್ರಾಮಿಂದನೇ ಮಾಡಿರುವಂಥದ್ದು. ಟ್ರೈ ಮಾಡೋಣ ಅಂತ ನಾನು ನಿಮ್ಮ ಜೊತೆ ಇದನ್ನ ಮಾಡ್ತಾ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಇಲ್ಲಿ ಸ್ವೀಟ್ ಕಾರ್ನ ತೊಗೊಳ್ತಿದ್ದೀನಿ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಒಂದು ಶಾರ್ಪ್ ನೈಫಿಂದ ಈ ಥರ ಕಟ್ ಮಾಡ್ಕೋಬೇಕು. ತುಂಬ ಜಾಗ್ರತೆಲಿರಿ, ಯಾಕಂದ್ರೆ ಕಟ್ ಆಗೋದು ತುಂಬ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಎಣ್ಣೆನ ಕಾಯಿಸಿರುವಂಥ ಎಣ್ಣೆಗೆ ಇದನ್ನ ಹಾಕಿಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಇದನ್ನ ಒಂದು ಸೈಡಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ನೀವು ಸ್ವಲ್ಪ ಖಾರದ ಪುಡಿ ಮತ್ತು ನಾನಿಲ್ಲಿ ಪೆರಿ ಪೆರಿ ಮಸಾಲ ಕೂಡ ಹಾಕಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ನಾನಿಲ್ಲಿ ಸಾಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಟಾಸ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೊಂದು ಸಾಸ್ ಮಾಡೋಣ. ನಾನಿಲ್ಲಿ ಒಂದು ಮೆಯೋನೀಸ್ ತೊಗೊಂಡು ಒಂದು ಚಿಕ್ಕ ಬೌಲಿಗೆ ಮೆಯೋನೀಸ್ ಹಾಕಿದ್ದೀನಿ. ಹಾಗೆ ಟೊಮೆಟೊ ಸಾಸ್ ಮತ್ತು ಕೊರಿಯಂಡರ್ ಲೀವ್ಸ್ನ ಚೆನ್ನಾಗಿ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಚೆನ್ನಾಗಿ ರಬ್ ಮಾಡಿಬಿಟ್ಟು ನೋಡಿ ಇದು ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ವೀಟ್ ಟ್ಯಾಂಗಿ ಮೆಯೋನೀಸಿದು ಮತ್ತು ಟೊಮೆಟೊ ಸಾಸ್ದು ತುಂಬ ಒಳ್ಳೆ ಕಾಂಬಿನೇಷನ್. ಸ್ಟಾರ್ಟರ್ ಅಂತ ಯಾರು ಗೆಸ್ಟ್ ಬಂದಾಗ ಇದು ಪರ್ಫೆಕ್ಟ್ ಒಂದು ಸ್ಟಾರ್ಟರ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಒಟ್ಟಿಗೆ ಚಿಲ್ ಪಾರ್ಟಿ ಅಂತ ಮಾಡುವಾಗ ಇದು ಸೂಪರ್ ಆಗಿದೆ.